ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತಬಾರು ಕುಂಕುಮಾಂಕಿತೆ ಪಂಕಜಲೋಚ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯ ನಿತ್ಯ ಮಹೋತ್ಸವ ನಿತ್ಯ ಸುಮಂಗ ಸತ್ಯವ ತೋರು ಸಾಧು ಸಜ್ಜನ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಲಕ್ಷ್ಮೀ ಬಾರಮ್ಮ ಕರೆತೊಪ್ಪ ಹಾಲಿಗೆ ಬರಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಸಕ್ಕರೆ ತುಪ್ಪ ಹಾಲಿಗೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಸ್ವಲ್ಪ ಹಾಗೆ ಬರೋ ಓದಕ ಸರ ಹಣ್ಣುಕಾಯಿ 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 ಎರಡು ತಾರೆ ಇದೆ ಕೊಡು ಮತ್ತೆ ಸಣ್ಣದ ಲೆಕ್ಕದ ಸರಿ ಆಯ್ತಾ ಅದು ಇಡೀ ಹಾಡಾಗಿ ಹಾಡ್ಬೋದು ಗೋವರ್ಧನ ಗಿರಿಧಾರ ಗೋವಿಂದ ಗೋಪಾಲ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಪಾವಕ ಭಯಹರ ಪಾಹಿ ಮುಕುಂದ ಪಾವಕ ಭಯಹರ ಪಾಹಿ ಮುಕುಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಪಾಟಿತ ಸುರರಿಪು ಪಾದಪ ಬೃಂದ ಪಾವನ ಚರಿತ ಪರಮೃತ ಕಂದ ಪಾಟಿತ ಸುರರಿಪು ಪಾದಪ ಬೃಂದ ಪಾವನ ಚರಿತ ಪರಮೃತ ಕಂದ ನಾಟ್ಯ ರಸೋದ್ಘಟ ನಾನಾಭರಣ ನಾಟ್ಯ ರಸೋದ್ಘಟ ನಾನಾಭರಣ ನಾರಾಯಣ ತೀರ್ಥಾರ್ಚಿತ ಚರಣ ನಾರಾಯಣ ತೀರ್ಥಾರ್ಚಿತ ಚರಣ ಗೋವರ್ಧನ ಗಿರಿಧಾರ ಗೋವಿಂದ ಪಾಲಕ ಪರಮಾನಂದ
ಗೋವರ್ಧನ ಗಿರಿಧಾರ ಗೋವಿಂದ ಆ అవి తట్ట కడపడలే అవి తట్ట తట్ట ఇది పూ పాడు మాత్రం ముట్టాదు వాళ్ళు ముట్టాదు వాళ్ళు పాడి మాత్రం ముట్టాదు కడలే ఓం ధ్రువాధ్యో ಧ್ರುವಾಪಥರಿ ಧ್ರುವಾಸ ಪರ್ವದಾಯಿಮೇಂ ಧ್ರುವಂ ಮೂಲ ಇತ್ತಗಳು ಪತನ್ನೆ ಮೂಲ ಕೈತಾರ ಇತ್ತಗಳು ಪತನ್ನೆ ಪೂ ಪಂಡು ಅಂಜು ಚೂರು ಧ್ರುವಂ ವಿಶ್ವ ತಿತ್ತಗೊರ್ಲೆ ಮುಲ್ತಿತ್ತಗಳೇ ಕದತ್ ಮುಲ್ ಮುಟ್ಟು ಮುಲ್ ಗೆಪ್ಪಟ್ಟಿ ಮೂಲ್ ಗೆಪ್ಪಟ್ಟಿ ಮೂಲ್ ಮುಟ್ಲೆ ತಿರ್ತಿತ್ತಗಳು ಮುಟ್ರಾಗ ತಿರ್ತಿತ್ತಗಳು ಮುಟ್ರಾಗ ನಿಕ್ಕಳು ಮೂಲ್ ಪೂ ಪತನ್ನೆ ಪಂಡು ಅಂಜು ಚೂರು ಪತನ್ನೆ
ಧ್ರುವಾಧ್ಯೋ ಧ್ರುವ ಪೃಥಿವೀ ಧ್ರುವಾಸಪರ್ವದಾಯಿಮೇ ಧ್ರುವಂ ವಿಶ್ವಾಂ ಜಗದ್ಭೋ ರಾಜಾ ಆವಿಶಾಮಯಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಸ್ಯಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಯೋ ನ ಪಿತಾಜಿನಿತಾಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾಂ ಯೋ ದೇವಾನಾಂ ನಾಮದ ಏಕಾ ಏವ ದಂ ಸಂಪ್ರಜ್ಞಂ ಭುವನಾಯಂತ್ಯನ್ಯ ಸ್ವಸ್ತಿಂ ವಿಶ್ವತಚ್ಚಕ್ಷುರದ ವಿಶ್ವತೋ ಮುಖೋ ವಿಶ್ವಸ್ಪಾದಂ ಸಂಬಾಹುಗಂ ದೇವೇಕಾಹ ರಾಜಾ ಕಾಮಗಮಕಂ ಕಾಮೇಶ್ವರೋದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾ ಪುರಂದ್ರಾಟ್ವೋತ್ ಮಹೋತ್ಪದಿ ಸರ್ವಸ್ಯ ಅಪ್ತೇ ಸುನುಧರ್ಮಾಧುರಂ ಜಯತಿ ಸಂತೃಷ್ಟಂ ನನಮಪಿಯಂ ಸಮಾಗತಮಸ್ಪಭ್ಯಂ ದತ್ತಾಮನುಜಮನ್ಯಹಂ ಭಿಯಂ ದಧಾನ ಹೃದಾಯೇಷು ಶತ್ರಾವಪರಾಜಿತಾಸೋ ಅಪನಿಲಯಂತಾಂ ಸತ್ಯಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಚಾಹಂ ಗೋಬ್ರಾಹ್ಮಣೇಭ್ಯಃ ಶುಭೋತ್ರೈತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಪರಮಾತ್ಮ ನಮ್ಮ ಹತ್ರ ಹೇಳಿದಾರೆ ಅಂತಂದ್ರೆ ದೇವರ ಮತ್ತೆ ಭಕ್ತನ ಸಂಬಂಧ ಹೇಗೆ ಅಂತಂದ್ರೆ ಒಂದು ತಾಯಿ ಮತ್ತೆ ಮಗುವಿನ ಸಂಬಂಧ ಅಂತ ಹೇಳಿದಂತೆ. ಒಂದು ಚಿಕ್ಕ ಮಗು ಅಮ್ಮ ಅಂತ ಕರೀತದಂತೆ, ಆವಾಗ ತಾಯಿ ಗೊತ್ತಾಗತ್ತಂತೆ ಇದಕ್ಕೆ ಹಸಿವಾಗಿದೆ ಅಂತ. ಇನ್ನೊಂದ್ಸರಿ ಅಮ್ಮ ಅಂತ ಕರೀತದಂತೆ, ಅವಾಗ ಗೊತ್ತಾಗತ್ತಂತೆ ಇದಕ್ಕೆ ನಿದ್ದೆ ಬರ್ತಾ ಇರ್ಬೇಕಂತ. ಇನ್ನೊಂದ್ಸರಿ ಅಮ್ಮ ಅಂತಂದೆ, ಅವಾಗ ಹೊಟ್ಟೆ ನೋವಾಗಿರ್ಬೇಕು, ಎಲ್ಲ ಗೊತ್ತಾಗತ್ತಂತೆ ತಾಯಿಗೆ. ಆತರ ನೀನು ನನ್ನ ಹತ್ರ ಕೇಳಬೇಕು, ಕೊಡೋದು ನನಗೆ ಯಾವಾಗ ಏನು ಕೊಡಬೇಕು ನನಗೆ ಗೊತ್ತಿದೆ, ನೀನು ಬರೀ ಕೇಳಬೇಕಷ್ಟೇ. ಅದಕ್ಕೆ ಏನು ಹೇಳ್ತೀವಿ ನಾವು, ಎಲ್ಲದಕ್ಕೂ ಒಂದೇ ಗೋವಿಂದ ಅಂತ ಹೇಳ್ತೀವಿ ನಾವು. ಎಲ್ಲದಕ್ಕೂ ಪರಮಾತ್ಮ ನಾವು ನಡ್ಸ್ಕೊಡೋದು ಗೋವಿಂದ ಅಂತ ಕೇಳ್ತೀವಿ ನಾವು ಅದಕ್ಕೆ. ಸೊ ಅದರಿಂದಾಗಿ ಪರಮಾತ್ಮ ಕೇಳಿದಾಗಿ ನೀನು ಬೇಡಬೇಕು ನಾನು ಕೊಡ್ತೀನಿ. ಅದರಿಂದಾಗಿ ನಾವು ಇವತ್ತು ಏನು ಮಾಡಿದೀವಿ ಅಂದ್ರೆ, ನಮ್ಮ ಸಂಘದ ಎಲ್ಲ ಸದಸ್ಯರ ಏಳಿಗೆಗೋಸ್ಕರವಾಗಿ, ಸಕುಟುಂಬದಲ್ಲಿ ಬರುವಂತಹ ಗ್ರಹಚಾರ ಪರಿಹಾರಕ್ಕೋಸ್ಕರವಾಗಿ ಸಾಮೂಹಿಕವಾಗಿ ನಾವು ಮಾಡಿರುವಂತಹ ಸತ್ಯನಾರಾಯಣ ಪೂಜೆ ಆ ಪರಮಾತ್ಮ ಸ್ವೀಕಾರ ಮಾಡಿಕೊಂಡು ಎಲ್ಲ ಸದಸ್ಯರ ಸಕುಟುಂಬದಲ್ಲಿ ಬರುವಂತಹ ಎಲ್ಲ ಗ್ರಹಚಾರಗಳನ್ನು ಪರಿಹಾರ ಮಾಡಿಕೊಟ್ಟು ಅವರಿಗೆಲ್ಲರಿಗೂ ಧನ ಕನಕ ವಸ್ತುವಾಹನ ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಮಾಡಿ ಕುಟುಂಬ ನಡ್ಕೊಳ್ಬೇಕು ಅಂತ ಹೇಳ್ತೀವಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ ಕೈಲಿ ಎಲ್ಲರ ಕೈಲೂ ಆ ಹೂ ಮುಟ್ಸ್ಕೊಂಡ್ ಬಂದಿದ್ದಾರೆ. ಈಗ ಅಧ್ಯಕ್ಷರು ಅದನ್ನ ಅಲ್ಲಿ ಅಧ್ಯಕ್ಷರು ಸೇರ್ಕೊಂಡು ದೇವರಿಗೆ ಅದು ಒಪ್ಪಿಸ್ತಾರೆ. ಅದರಿಂದಾಗಿ ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ಯರಪೂಜಿತಂ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಮನಸೋ ಭೀಷ್ಟಾಂ ಪ್ರಾರ್ಥನಾಂ ಸಮರ್ಪಯಾಮಿ. ಸತ್ಯನಾರಾಯಣ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ನಮಸ್ಕಾರ ಮಾಡಿ ಬಗ್ಗೆ ಅಡೆಗೆ ಅಲ್ಲೇ ನಿಂತ್ಕೊಂಡು ಬೇಕಾದ್ರೆ ನೆಲ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ. ಓಂ ಕಯಾ ನಿಮಿತ್ತೇನ ಮಯಾಕಟೇನ ಅನೇನ ಪುಣ್ಯೇನ ಪುಣ್ಯವಾನ್ ಭವಾನ್. ನೀರಾಕಿ ಕೈಗೆ. ಕಾಯೇನ ವಾಚ ಮನಸೇ ನಿಧ್ಯಾತ್ಮಕಾರ್ಗೆ
ಭಗವಾನ್ ಮಾಂಗಲ್ಯ ಮಧ್ಯಸಿ ಲಕ್ಷ್ಮೀ ಜನಾರ್ದನ ಪ್ರಿಯತಾಂ. ನಾವು ಮಾಡಿರೋ ಪೂಜೆ ಕರ್ಮ ಅರ್ಪಣೆ ಮಾಡ್ಕೊಂಡು ಸಕುಟುಂಬದಲ್ಲಿ ಒಂದು ಪರಿಹಾರ ಮಾಡಿ ನನಗೆ ಒಳ್ಳೇದು ಮಾಡಿಕೊಡ್ಬೇಕಂತ ಹೇಳಿ ಪ್ರಾಪ್ತನ ಮಗಳು ಕೃಷ್ಣಾರ್ಪಣ ಅಂತ ಹೇಳಿ ದೇವರಿಗೆ ಮುಟ್ಟಿಸಿ ಹೇಳಿ ಯಾಂತು ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಪ್ರಾಪ್ತಿಗ ಇಷ್ಟಕಾಮ್ಯಾರ್ಥ ಸಿದ್ಧರ್ಥಂ ಪುನರ ಆಗಮನಾಯ ಆವಾಹಿತ ದೇವತಾಭ್ಯೋ ನಮಃ ಯಥಾಸ್ಥಾನ ಮತ್ಪಾತಯಾಮಿ. ನೀವು ಮಾಡಿರೋ ಪೂಜೆ ಮಂತ್ರ ಹೇಳಿದ್ದು ನಾನು ನಿತ್ಯೇನ ಮಯಾಕೃತೇನ ಮಂತ್ರ ಹೇಳಿದ ಅದರ ಫಲ ನಿಮ್ ಕೈಗೊಂಡಿಲ್ಲ. ನೀವೆಲ್ಲಿಡ್ಬೇಕು ದೇವರ ಬ್ಯಾಂಕ್ ಅಲ್ಲಿ ರಸೀದಿ ನಿಮಗೆ ಒಂದು ಜಂಪರಣ್ಣು ಅಲ್ಲ ಒಳಗೆ ಆರ್ತಿ ಒಳಗೆ ನೋಡು ಅಂಜಿತ್ತು ನಾನು ಕರ್ಪೂರ ಸಮುದ್ರಸಂಗ್ರಹಾಯಿ ಮೇವಾನನ್ನ Are you having a good time? In this next one, ಪತ್ರಿಕೆ ಅಲ್ವಾ ಮಾಸಪತ್ರಿಕೆ ಶೆಟ್ಟಿಗಾರ ವಾಣಿ ಅನ್ನೋ ಮಾಸಪತ್ರಿಕೆನ ಅವರು ಎಲ್ಲರೂ ಸೇರ್ಕೊಂಡು ಇವತ್ತಿನಿಂದ ಅದನ್ನ ಚಾಲ್ತಿಗೆ ತರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದರಿಂದಾಗಿ ಇವತ್ತಿನವರೆಗೆ ಈಗ ನಾನು ಪೂಜೆ ಮಾಡುವಾಗ ಇದನ್ನ ದೇವರ ಮುಂದ್ಗಡೆ ಇಟ್ಟಿದ್ವಿ. ಪೂಜೆ ಮುಗಿಯಿತು. ಪೂಜೆ ಮುಗಿದ ಮೇಲೆ ಈಗ ಇದನ್ನ ನಾನು ಅಧ್ಯಕ್ಷರ ಕೈಗೆ ಅದನ್ನ ಹಸ್ತಾಂತರ ಮಾಡ್ತೀನಿ. ಬನ್ನಿ ಎಲ್ರು 3-4 ಜನ ಬನ್ನಿ, ಮುಂದೆ ಬನ್ನಿ, ಅಲ್ಲಿ ಬನ್ನಿ. ಅಧ್ಯಕ್ಷರೇ ಹಸ್ತಾಂತರ ಮಾಡಿದೀನಿ. ಎಲ್ಲರೂ ದೇವರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಆಗಲಿ. ಮಂಗಲಂ ಭಗವಾಯಿತು ಹ ಮಂಗಲಂ ಹೋ ಹ ಮಂಗಲಂ ಭಗರ ಮಂಗಲಂ ಗಣಜಾನ್ ತೋರಿಸ್ಬಿಡಿ. ಅದು ಪ್ರಸಾದ ಸಿದ್ಧಿರಸ್ತು.
ಸದಸ್ಯರೆಲ್ಲರಿಗೂ ನಮಸ್ಕಾರ. ನಾವು ಬಹುದಿನದಿಂದ ಬಿಡುಗಡೆ ಮಾಡಬೇಕು ಅಂತ ಕಾಯ್ದುಕೊಂಡಿರುವಂತಹ ಶೆಟ್ಟಿಗಾರವಾಣಿ ಎನ್ನುವ ಈ ಪತ್ರಿಕೆಯನ್ನ ಈಗ ತಾನೇ ನಮ್ಮ ಪುರೋಹಿತರು ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎರಡು ಮಾತಾಡಿ ಅಂತ ನನಗೆ ಅವ್ರು ಹೇಳಿರೋದ್ರಿಂದ ನಿಜವಾಗಿ ಮಾತಾಡುವ ಸಮಯ ಇದಲ್ಲ. ಎರಡೇ ಮಾತಿನಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ಒಂದು ಪತ್ರಿಕೆ ನಿಮ್ಮೆಲ್ಲರ ಮುಖವಾಣಿ. ನಾವು ಇದರಲ್ಲಿ ಎಷ್ಟು ಭಾಗಿಗಳಾಗಿದ್ದೀವಿಯೋ ನೀವುಗಳೆಲ್ಲರೂ ಕೂಡ ಅಷ್ಟೇ ಮುತುವರ್ಜಿಯಿಂದ ಭಾಗವಹಿಸಿದರೆ ಮಾತ್ರ ಈ ಪತ್ರಿಕೆ ಬಹುಕಾಲ ನಿಮ್ಮೆಲ್ಲರನ್ನು ರಂಜಿಸುವುದಕ್ಕೆ ಸಾಧ್ಯ ಇರ್ತದೆ. ಆದ್ರಿಂದ ಇವತ್ತು ಈ ಪತ್ರಿಕೆಯ ಒಳಗೆ ಏನಿದೆ ಅದನ್ನು ಕೂಡ ತೋರಿಸ್ಲಿಕ್ಕಿದ್ದಾರೆ. ನಾನು ನಿಮ್ಮಲ್ಲಿ ಬಯಸುವುದು ಏನಂತ ಹೇಳಿದ್ರೆ, ಇವತ್ತು ಆ ಪತ್ರಿಕೆಯ ಒಳಗಡೆ ಅನೇಕರ ಭಾವಚಿತ್ರಗಳನ್ನು ನೀವು ನೋಡ್ತೀರಿ. ಮುಂದಿನ ಎಲ್ಲಾ ಸಂಚಿಕೆಗಳಲ್ಲಿ ನಿಮ್ಮೆಲ್ಲರ ಭಾವಚಿತ್ರವು ಅದರಲ್ಲಿ ಬರುವ ಹಾಗೆ ನೀವು ನಿಮ್ಮ ಸ್ವಂತಿಕೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ, ಬನ್ನಿ. ಸದಸ್ಯರೇ, ಈಗ ನೀವು ನೋಡಿದ ಪತ್ರಿಕೆ, ಆ ಪತ್ರಿಕೆಯ ಪ್ರತಿಯನ್ನ ನಿಮ್ಮೆಲ್ಲರ ಮೊಬೈಲ್ಗಳು ಕೂಡ ಕಳಿಸಿರ್ತೇವೆ. ನೀವೆಲ್ಲರೂ ಅದನ್ನ ನಿಮ್ಮ ಮೊಬೈಲ್ಗಳಲ್ಲಿ ನೋಡಿಕೊಳ್ಳಬಹುದು. ಊಟಕ್ಕಿಂತ ಮೊದಲು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಂದು ಸಣ್ಣ ಸ್ಕಿಟ್ ಆಗಲಿ. ದಯವಿಟ್ಟು ತಾವೆಲ್ಲರೂ ಇಲ್ಲೇ ನಿಂತು ಅದನ್ನು ವೀಕ್ಷಿಸಿ ತದನಂತರ ಊಟಕ್ಕೆ ತೆರಳಬೇಕು ಅಂತ ಹೇಳ್ತೀವಿ. ಆದ ನಂತರ ತಾಳಮಕ್ಕಳೆಯ ಒಂದು ಪಂಚವಟಿ ಎನ್ನುವಂತಹ ಪ್ರಸಂಗವನ್ನು ಮಾಡಲಿದ್ದೇವೆ. ಅದಕ್ಕೂ ಕೂಡ ಇದೇ ರೀತಿಯಲ್ಲಿ ನಿಂತು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದ.